ಏನು ಸಾಧನಾ ಸಮರ್ಪಣೆ ಅಂತಲೋ ಏನೋ ಒಂದು ಸಮಾವೇಶ ಅಲ್ಲ, ಸಮರ್ಪಣೆ ಇರಬೇಕು. ಸಮರ್ಪಣಾ ಸಮಾವೇಶ ಮಾಡ್ತಾ ಇದ್ದಾರೆ. ಕಳೆದ ವರ್ಷವೂ ಸಹ ಇದೇ ರೀತಿ ಒಂದು ಸಭೆ ಮಾಡೋದಂಥದ್ದು ನನಗೆ ನೆನಪಿನಲ್ಲಿದೆ. ಒಂದು ಸರ್ಕಾರ ಕೇಳಿದೆ, ಯಾಕೆಂದರೆ ಅವರು ಇವತ್ತು ರೆವಿನ್ಯೂ ಇಲಾಖೆಗೆ ಸಂಬಂಧಪಟ್ಟಂಥ ವಿಷಯದಲ್ಲೇ ಹೆಚ್ಚಿನ ಒಂದು ಪ್ರಚಾರ ಮಾಡಿದ್ದಾರೆ. ಮೊದಲನೇ ಪುಟದಲ್ಲಿ ಬಣ್ಣ ಬಣ್ಣದ ಚಿತ್ರಗಳನ್ನು ಹಾಕೊಂಡು 1,52,54,000 ಹಕ್ಕುಪತ್ರ ವಿತರಣೆ ಅಂತ. ಕಳೆದ ವರ್ಷವೂ ನನಗಿರ್ತಕ್ಕಂಥ ಒಂದು ನೆನಪು, ಹಕ್ಕುಪತ್ರಗಳ ಬಗ್ಗೆನೇ ಚರ್ಚೆ ಮಾಡಿದರು ಕಳೆದ ವರ್ಷವೂ ಸಹ. ಅದರ ಜೊತೆಗೆ ಮತ್ತೆ ಕೆಲವು ಪೋಡಿ ಮಾಡ್ತಕ್ಕಂಥದ್ದು, ಇದೆಲ್ಲವನ್ನು ಪ್ರತಿನಿತ್ಯ ಪ್ರಚಾರ ಮಾಡೋದು ನೋಡ್ತಾ ಇದ್ದೀನಿ ನಾನು. ಆದರೆ ನಾವು ನಮ್ಮಗಳ ಹತ್ರ ಬರ್ತಕ್ಕಂಥ ರೈತರ ಸಮಸ್ಯೆಗಳು ಮತ್ತು ಯಾವುದಾದ್ರೂ ಜಿಲ್ಲಾ ಕೇಂದ್ರಗಳಿಗೆ ಹೋದಾಗ ಅಲ್ಲೂ ಕೊಡ್ತಕ್ಕಂಥ ಅರ್ಜಿಗಳು ರೆವಿನ್ಯೂ ಇಲಾಖೆಗೆ ಸಂಬಂಧಪಟ್ಟಂಥದ್ದೇ ಈಗಲೂ ಸಹ ಆ ಪ್ರತಿಯೊಂದು ಜನಪ್ರತಿನಿಧಿಗಳ ಹತ್ರ, ಅಧಿಕಾರಿಗಳ ಹತ್ರ ಅಲಿರ್ತಕ್ಕಂಥದ್ದು ನೋಡ್ತೀವಿ. ಆದರೆ ಇಲ್ಲಿ ಇವರು ಜಾಹೀರಾತುಗಳಲ್ಲಿ ಕೊಡ್ತಕ್ಕಂಥದ್ದು ನೋಡಿದ್ರೆ ಏನೋ ಯಾರು ಮಾಡದೇ ಇರೋದು ಮಾಡಿದ್ದೀವಿ ಅಂತಕ್ಕಂಥ ಇದೆಂಥದ್ದು ಗ್ಯಾರಂಟಿ, ಭೂ ಗ್ಯಾರಂಟಿ. ಈಗ 5 ಗ್ಯಾರಂಟಿ ಬೇರೆದಾಯಿತು, ಈಗ ಇನ್ನೊಂದು 6ನೇದು ಭೂ ಗ್ಯಾರಂಟಿ ಕೊಡ್ತಾ ಇದ್ದೀವಿ ಅಂತ ಹೇಳಿ. ಇವತ್ತು ಒಬ್ಬರು ಸಚಿವರು ನಿನ್ನೆ ಅದೆಂಥದ್ದು ಸಂವಾದ ಕಾರ್ಯಕ್ರಮ ಮಾಡಿ ಅಲ್ಲಿ ಹೇಳಿದ್ದಾರೆ, ರೈತರ ಆತ್ಮಹತ್ಯೆ ಸಂಖ್ಯೆ ಕರ್ನಾಟಕದಲ್ಲಿ ಕಡಿಮೆ ಆಗಿದೆ ಅಂತ. ನಾನು ಇತ್ತೀಚೆಗೆ ಒಂದು 2-3 ದಿನಗಳ ಹಿಂದೆನೇ ಒಂದು ಸರ್ವೆ ಬಂದಿರತಕ್ಕಂಥದ್ದು, NCRB ಅಂತಕ್ಕಂಥ ಒಂದು ಸಂಸ್ಥೆಯಿಂದ ಒಂದು ಸರ್ವೆ ಏನಾಗಿದೆ, 2023 ಆ ಒಂದು ವರ್ಷದಲ್ಲಿ 2,400 ರೈತರ ಆತ್ಮಹತ್ಯೆ ಆಗಿದೆ. 2024ರಲ್ಲಿ 2,900 ರೈತರ ಆತ್ಮಹತ್ಯೆ ಆಗಿದೆ ಕರ್ನಾಟಕದಲ್ಲಿ. ಆತ್ಮಹತ್ಯೆ ಪ್ರಕರಣದಲ್ಲಿ ಕರ್ನಾಟಕ ಮಹಾರಾಷ್ಟ್ರದ ನಂತರ 2ನೇ ಸ್ಥಾನದಲ್ಲಿದೆ. ಮಹಾರಾಷ್ಟ್ರ 1ನೇ ಸ್ಥಾನದಲ್ಲಿದೆ, ಕರ್ನಾಟಕ 2ನೇ ಸ್ಥಾನದಲ್ಲಿದೆ. ಈ ಒಂದು ಆತ್ಮಹತ್ಯೆ ಪ್ರಕರಣಗಳನ್ನು ಎಷ್ಟು ಜಾಣತನದಲ್ಲಿ ಮುಚ್ಚಿಟ್ಟಿದ್ದಾರೆ ಇಲ್ಲಿಯವರೆಗೆ. ಯಾರಾದರೂ ಇವತ್ತು ಈ ಆತ್ಮಹತ್ಯೆ ಪ್ರಕರಣಗಳು ನಮ್ಮ ರಾಜ್ಯದಲ್ಲಿ ಎಷ್ಟರ ಮಟ್ಟಿಗೆ ಇವತ್ತು ಸಂಪೂರ್ಣ ನಿಂತಿದೆ ಅಂತಕ್ಕಂಥದ್ದನ್ನು ಇವತ್ತು ನೆನ್ನೆ ದಿನ ಒಬ್ಬ ಮಂತ್ರಿ ಹೇಳಿದ್ದಾರೆ, ಕಡಿಮೆ ಆಗ್ಬಿಟ್ಟಿದೆ ಅಂತ. ಈಗ ಅವ್ರ ನಾಯಕತ್ವದಲ್ಲಿ ಇಲ್ಲಿ ಅಂಕಿಅಂಶಗಳು ಬಂದಿದೆ. ಸುಮಾರು 2023-24 2 ವರ್ಷದಲ್ಲಿ 5,000ಕ್ಕೂ ಹೆಚ್ಚಿನ ರೈತರ ಆತ್ಮಹತ್ಯೆ ಕರ್ನಾಟಕ ರಾಜ್ಯದಲ್ಲಿ ಆಗಿದೆ. ಇದು ಸಾಧನೆ. ಈ ರಾಜ್ಯದಲ್ಲಿ ಇವತ್ತು ಈ ಒಂದು ರೈತರ ಆತ್ಮಹತ್ಯೆಗಳಾಗಿರ್ತಕ್ಕಂಥ ದಾಖಲೆಗಳನ್ನು ಸಮರ್ಪಣೆ ಮಾಡಲಿಕ್ಕೆ ತುಮಕೂರಿಗೆ ಹೋಗಿದ್ದಾರೆ. ಇವತ್ತು ಬೆಳಗ್ಗೆನೂ ಸಹ ಒಂದು ಪತ್ರಿಕೆಯಲ್ಲಿ ಯಾರೋ ಒಂದು ಕಡೆ ರೈತರು ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥದ್ದು ಒಂದು ಸಣ್ಣ ವಿಷಯ ಬಂದಿದೆ. ಇವತ್ತು ಇಲ್ಲಿ ಎಷ್ಟರ ಮಟ್ಟಿಗೆ ಈ ಸರ್ಕಾರದ ವಿಷಯಗಳನ್ನು ಮುಚ್ಚಿಡ್ತಕ್ಕಂಥಲ್ಲಿ ಯಶಸ್ವಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ರಾಜ್ಯದ ಅಭಿವೃದ್ಧಿ, ಬೆಂಗಳೂರು ನಗರ ನೆನ್ನೆ ದಿನವೂ ನೋಡೋದು, ಅದೇ ಒಂದು 10 ನಿಮಿಷ ಮಳೆ ಬಂದ ತಕ್ಷಣ ಹಲವಾರು ಭಾಗದಲ್ಲಿ ಇವತ್ತು ನೀರು ನಿಂತು ಹಲವಾರು ಲೋ ಪ್ರದೇಶಗಳಲ್ಲಿ ಇವತ್ತು ನೀರು ತುಂಬತಕ್ಕಂಥದ್ದು ಇದೆಲ್ಲ ನಡೀತಾ ಇದೆ. ಅದರಿಂದ ಈ ಸರ್ಕಾರದ ಇವತ್ತಿನ ಸಮಾವೇಶ ಏನಿದೆ, ಕೋಟ್ಯಾಂತರ ರೂಪಾಯಿ ಹಣ ಖರ್ಚು ಮಾಡೋದು, ಅದನ್ನು ಸರ್ಕಾರದಿಂದಲೇ ಖರ್ಚು ಮಾಡ್ತಾರೆ. ಸರ್ಕಾರದಿಂದ ಜನ ತರೋದು ಸರ್ಕಾರವೇ ತರಬೇಕು. ಎಲ್ಲ ಸರ್ಕಾರದ ವಿವಿಧ ಇಲಾಖೆ ಅಧಿಕಾರಿಗಳಿಗೆ ಕರ್ಕೊಂಬರ್ಬೇಕು ಅಂತ ಅವ್ರಿಗೆ ಡೈರೆಕ್ಷನ್ ಕೊಟ್ಟು ಅವರು ಜನ ಹೊಡಿತಾರೆ. ಇದು ನಡೀತಾ ಇರತಕ್ಕಂಥದ್ದು. ಯಾಕೆಂದರೆ ಇವರು ಕಾರ್ಯಕ್ರಮ ಮಾಡೋಕ್ಕವ್ರು ಬರಬೇಕಲ್ಲ ಜನ. ಅದರಿಂದ ಸರ್ಕಾರದ ಅಧಿಕಾರಿಗಳ ಮುಖಾಂತರ, ಸರ್ಕಾರದ ದುಡ್ಡಿನಲ್ಲಿ ಈ ಒಂದು ಸಮಾವೇಶಗಳ ಮುಖಾಂತರ ರಾಜ್ಯದಲ್ಲಿ ಯಾವೊಂದು ರೈತ ಕುಟುಂಬಗಳ ಆತ್ಮಹತ್ಯೆಗಳು 5,000ಕ್ಕೂ ಹೆಚ್ಚಿನ ಕುಟುಂಬಗಳು ಇವತ್ತು 2 ವರ್ಷದಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥದ್ದು ನಾನು ಹೇಳೋದಲ್ಲ, ಪತ್ರಿಕೆಯಲ್ಲಿ ಬಂದಿರತಕ್ಕಂಥ ವರದಿ, ಒಂದು ಪ್ರಮುಖ ಪತ್ರಿಕೆಯಲ್ಲಿ. ಅದರಿಂದ ಈ ಸರ್ಕಾರ ಇವತ್ತು ರೈತರ ಜೀವನದ ಮೇಲೆ ಇವತ್ತು ಏನು
ಅವರ ಬದುಕನ್ನು ಸರಿಪಡಿಸದೆ ಇವತ್ತು ಅವರ ಸಮಾಧಿ ಮೇಲೆ ಈ ಒಂದು ಪ್ರದರ್ಶನ ಮಾಡ್ಕೊಂಡು ಹೊರಟಿದ್ದಾರೆ. ನಿಜಕ್ಕೂ ಖಂಡನೀಯ ಅನ್ನೋದು ನನ್ನ ಅಭಿಪ್ರಾಯ. ಸರ್, ಒಂದು ಬಿಡದಿ ಟೌನ್ಶಿಪ್ ವಿಚಾರವಾಗಿ ನೀವು ರಿಯಲ್ ಎಸ್ಟೇಟ್ ದಂಧೆ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ ಅಂತ ಆರೋಪ ಮಾಡಿದ್ರಿ. ನಾ ಮಾಡ್ತಿರೋದಲ್ಲ, ಕುಮಾರಸ್ವಾಮಿ ಕುಟುಂಬನೇ ರಿಯಲ್ ಎಸ್ಟೇಟ್ ಮಾಡ್ತಿರೋದು. ಚರ್ಚೆಗೆ ನಾನು ಬರಕ್ ಸಿದ್ಧ. ಡಿ ಕೆ ಶಿವಕುಮಾರ್ ಅವರು ಮಾಡೋಣ, ಚರ್ಚೆ ಮಾಡೋಣ, ತಯಾರಾಗಿದ್ದೀನಿ ನಾನು ಚರ್ಚೆ ಮಾಡಲಿಕ್ಕೆ. ಕುಮಾರಸ್ವಾಮಿ ಜೊತೆ ಚರ್ಚೆ ಮಾಡೋದಿದ್ರೆ ಬನ್ನಿ, ಅದು ಏನು ಚರ್ಚೆ ಮಾಡಬೇಕು. ನೆನ್ನೆ ರೈತರು ಬಂದು 20 ಜನ ಭೇಟಿ ಮಾಡಿದ್ರಲ್ಲ, ನಿಮ್ಮದೆಂಥದ್ದು ನಿಮ್ಮ ನ್ಯಾಷನಲ್ ಕಾಲೇಜು, ಆ ಕಾಲೇಜ್ ನಡೆ ಬರವೋ ಗೊತ್ತು. ಅದು ಎಷ್ಟು ಜನಕ್ಕೆ ಟೋಪಿ ಹಾಕಿ ಇದನ್ನು ಸೃಷ್ಟಿ ಮಾಡಿ ದಾಖಲೆಗಳನ್ನ ಆ ಕಾಲೇಜ್ ಕಟ್ಟೋರೆ ಪಾಪ ನಿಲ್ತಿದೆ ಅಲ್ಲಿ. ನಾವೇನು ಆ ಕೆಲಸ ಮಾಡಿಲ್ಲ. ಆ ರೀತಿಯ ದೌರ್ಜನ್ಯ ಮಾಡಿ ಸರ್ಕಾರದ ಭೂಮಿನ ನಾವಿವತ್ತು ಅದೇನೋ 4 ಎಕರೆದು ನಡೀತಾ ಇದೆಯಲ್ಲ ನಮ್ದು, ಇನ್ನೂ ಅದು 40 ವರ್ಷದಿಂದ ತಗೊಂಡಿರ್ತಕ್ಕಂಥದ್ದು. ಆ ರೀತಿ ನಾವೆಂದೂ ಮಾಡಿಲ್ಲ. ಯಾವ ಚರ್ಚೆಗೂ ಸಿದ್ಧ ಇದ್ದೇನೆ. ಬಿಡದಿನಲ್ಲಿ ಇವತ್ತು ಮಾಧ್ಯಮದಲ್ಲಿ ಕೆಲವು ಪತ್ರಿಕೆಯಲ್ಲಿ ಬಂದಿದೆ, ಈಗಾಗಲೇ ಸುಮಾರು 3,500 ಜನ ತಕರಾರು ಅರ್ಜಿ ಕೊಟ್ಟಿದ್ದಾರೆ ಅಂತಕ್ಕಂಥ ಬರೆದಿದ್ದಾರೆ. ಎಲ್ಲರೂ ಜಮೀನು ಇರ್ತಕ್ಕಂಥವ್ರು, ಅದು ಒಂದು 7-8 ಜನ 20 ಎಕರೆ 30 ಎಕರೆ ಇರ್ತಕ್ಕಂಥ ಜನ, 5 ಎಕರೆ ಇರ್ತಕ್ಕಂಥವ್ರು ಒಂದು 3-4 ಜನ ಬರೆದಿದ್ದೀವಿ. ಅಲ್ಲಿ ಹೋಗಿ ಸರ್ವೆ ಮಾಡಿ ಇವತ್ತು ಪತ್ರಿಕೆಯಲ್ಲಿ ಬಂದಿದೆ. ನಾನು ಹೇಳೋದಲ್ಲ, ಅದರ ಜೊತೆಗೆ 5 ಗುಂಟೆ 10 ಗುಂಟೆ 20 ಗುಂಟೆ ಜಮೀನು ಇಟ್ಕೊಂಡು ತರಕಾರಿ ಬೆಳೆದು ಹಸುಗಳು ಸಾಕೊಂಡು ಜೀವನ ಮಾಡ್ತಾ ಇರ್ತಕ್ಕಂಥ ಆ ಕುಟುಂಬಗಳನ್ನು ಬೀದಿ ತಗೊಂಡು ಹಾಕ್ತಕ್ಕಂಥದ್ದಕ್ಕೆ ಮೌನವಾಗಿರ್ಬೇಕಾ ನಾನು? ನನ್ನ ಕಾಲದಲ್ಲಿ ಅವತ್ತು 2006ನೇ ಇಸ್ವಿದು ನಾನು ಹೇಳ್ತಾ ಇದ್ದೇನೆ ಸಾರ್ವಜನಿಕವಾಗಿಯೇ. ಅವತ್ತಿನ ನನ್ನ ಕಾರ್ಯಕ್ರಮ ಬೇರೆ ಇದ್ದಿದ್ದು. ಇವರು ಮಾಡೋಕ್ಕೆ ಹೊರಟಿರೋದು ಯಾವ ಕಾರ್ಯಕ್ರಮ ನಾನು ಇವತ್ತೇನು ಹೇಳ್ತಾ ಇದ್ದೇನೆ. ಮೊನ್ನೆ ಹೇಳಿದ್ನಲ್ಲ, ಮೊದಲು ಹೇಳಿದ್ರು ಸುಮಾರು 2,000 ಎಕರೆ ಭೂಮಿ ಸರ್ಕಾರಿ ಭೂಮಿ ಇದೆ ಅಂತ ಹೇಳಿ. ಅದು 760 ಎಕರೆಗೆ ಹೇಗೆ ರಿಡ್ಯೂಸ್ ಆಯ್ತದೋ? ಭೂಮಿ ಎಲ್ಲೋಯ್ತು? 2,000 ಎಕರೆ ಸರ್ಕಾರಿ ಭೂಮಿ 700 ಚಿಲ್ಲರೆ ಎಕರೆಗೆ ಯಾತಿ ಕಡಿಮೆ ಆಯಿತು? ಅದು ಯಾವ ರೀತಿ ಆ ಭೂಮಿನ ಇವತ್ತಿದೆ ಅದೇ ಎದುರ್ಕೊಂಡು ಹೊಡೋಯ್ತಾ ಇಲ್ಲ. ಆದರೂ ಶಿವಕುಮಾರ್ ಬಂದವ್ರೆ ಅಂತ ಹೇಳಿ ಎಲ್ಲಿ ಕಳಿಸಿದ್ರೆ ಆ ಭೂಮಿಯ ಮಾಹಿತಿಗಳನ್ನ, ದಾಖಲೆಗಳು ಯಾರ ಪರವಾಗಿ ಹೋಯ್ತು? ಚರ್ಚೆ ಮಾಡೋಣಂತ. ಸರಿ ಇದೆ. ಇವತ್ತು ಅಖಂಡ ಶ್ರೀನಿವಾಸ ಮೂರ್ತಿ ಹೋಗಿದ್ರೆ, ಅಖಂಡ ಶ್ರೀನಿವಾಸ ಮೂರ್ತಿ ನನ್ನ ಪಕ್ಷದಿಂದಲೇ ಆಯ್ಕೆ ಆದವರು, 2 ಬಾರಿ ಶಾಸಕರಾಗಿದ್ದರು. ನಂತರ ಕಾಂಗ್ರೆಸ್ಗೆ ಇನ್ನೊಬ್ಬ ಸ್ನೇಹಿತರ ಜೊತೆ ಸೇರಿ ಹೋಗಿದ್ದರು. ಅಲ್ಲಿ ಹೋಗಿ ಈಗ ಅವರಿಗೆ ನನ್ನ ಒಂದು ಮನೆ ಜನತಾದಳವೇ ಸರಿಯಾದ ಮನೆ, ನಾನು ಮತ್ತೆ ವಾಪಸ್ ಬರಬೇಕು ಅಂತಕ್ಕಂಥ ನಿರ್ಣಯ ಮಾಡಿ ಅವ್ರ ಕುಟುಂಬದಲ್ಲಿ ಇವತ್ತು ಅವ್ರ ಮನೆಗೆ ಬರಬೇಕು ಅಂತಕ್ಕಂಥದ್ದಕ್ಕೆ ಅವರೆಲ್ಲರ ಒಂದು ಮನವಿ ಏನಿತ್ತು, ಆಹ್ವಾನ, ಆ ಆಹ್ವಾನದ ಮೇರೆಗೆ ಅವ್ರ ಮನೆಗೆ ಹೋಗಿದ್ದೆ. ಸದ್ಯದಲ್ಲೇ ಒಂದು ದೊಡ್ಡ ಬೃಹತ್ ಸಭೆ ಮುಖಾಂತರ ಅವರು ಅಧಿಕೃತವಾಗಿ ಪಕ್ಷಕ್ಕೆ ಸೇರ್ತಕ್ಕಂಥದ್ದಕ್ಕೆ ತೀರ್ಮಾನ ಮಾಡ್ಕೊಂಡಿದ್ದಾರೆ. ಪಕ್ಷಕ್ಕೆ ಬರಮಾಡ್ಕೊಂಡಿದ್ದಾರೆ.